ಕ್ಲಾಸ್ 23 ಹಿಂದಿನ ತರಗತಿಗಳಲ್ಲಿ ಓದಿದ ಭಾಗವನ್ನ ಈಗ ಮುಂದುವರಿಸ್ತಾ ಇದ್ದೀವಿ. ಮುಂದಿನ ಸೂತ್ರ ಶಕಂಧ್ವಾದಿಷು ಪರರೂಪಂ ವಾಚ್ಯಂ. ಶಕಂಧ್ವಾದಿಷು ಪರರೂಪಂ ವಾಚ್ಯಂ. ಶಕಂಧು ಆದಿಷು ಪರರೂಪಂ ವಾಚ್ಯಂ. 4 ಪದಗಳು. ಶಕಂಧು ಎಂಬ ಶಬ್ದ ಆರಂಭದಲ್ಲಿರುವ ಸಮೂಹದಲ್ಲಿ ಬರುವ ಎಲ್ಲ ಶಬ್ದಗಳಲ್ಲಿ ತಿ ಎಂದು ಕರೆಯಲ್ಪಡುವ ವರ್ಣ ಅಥವಾ ವರ್ಣ ಸಮೂಹ ಮತ್ತು ಅದರ ಮುಂದೆ ಉತ್ತರ ಪದದ ಆರಂಭದಲ್ಲಿರುವ ಅಚ್ ಇವೆರಡಕ್ಕೆ ಪರರೂಪ ಬರುತ್ತದೆ. ಅಂದ್ರೆ ಶಕಂಧು ಅನ್ನುವ ಒಂದು ಪದ, ಆ ಪದಕ್ಕೆ ಸಂಬಂಧಪಟ್ಟ ಒಂದು ಗ್ರೂಪ್, ಸಮೂಹ. ಅಂದ್ರೆ ಮೊದಲನೇ ಪದ ಶಕಂಧು. ಆ ತರ ಒಂದು ಗುಂಪಿದೆ ವ್ಯಾಕರಣದಲ್ಲಿ ಅಂತ ನಾವು ನೆನ್ಪಿಟ್ಕೊಬೇಕು. ಒಂದು ಪದಗಳ ಗುಂಪು, ಅದರಲ್ಲಿ ಮೊದಲನೇ ಪದ ಶಕಂಧು ಅಂತ. ಆ ಗುಂಪಿನಲ್ಲಿ ಬರುವ ಎಲ್ಲಾ ಶಬ್ದಗಳಲ್ಲಿ ಕೊನೆಗೆ ಟಿ ಅಂತ ಇರುತ್ತಲ್ಲ, ಹಿಂದಿನ ಸೂತ್ರಗಳಲ್ಲಿ ಟಿ ಅಂದ್ರೆ ಯಾವುದು ಅಂತ ನಾವು ಅಭ್ಯಾಸ ಮಾಡಿದ್ದೀವಿ. ಟಿ ಅಂತ ಕರೆಯುವ ಅಕ್ಷರ, ವರ್ಣ ಅಂದ್ರೆ ಲೆಟರ್, ಅಥವಾ ವರ್ಣ ಸಮೂಹ, ಅದು ಒಂದು ಗ್ರೂಪ್. ಈಗ ಕೊನೆಯ ಅಚ್ ಮತ್ತೆ ಅದ್ರ ಜೊತೆಗೆ ವ್ಯಂಜನ ಇದ್ರೆ ಅದು ಸೇರಿ ಅದು ಟಿ ಅಂತ ಅನ್ಸ್ಕೊಳುತ್ತೆ. ಮತ್ತೆ ಅದರ ಮುಂದೆ ಉತ್ತರ ಪದದಲ್ಲಿ ಅಚ್ಚಿದ್ರೆ ಆ ಅಚ್ಚಿಗೆ ಮತ್ತೆ ಹಿಂದಿನ ಪದದ ಟೀಗೆ ಎರಡಕ್ಕೂ ಕೂಡ ಪರರೂಪ ಬರುತ್ತೆ ಅಂತ ಪರರೂಪ ಹೇಳುವ ಇನ್ನೊಂದು ಸೂತ್ರ. ಪರರೂಪ ಸಂಧಿಯನ್ನ ಇಲ್ಲಿ ಮಾಡಬೇಕು. ಪರರೂಪ ಅಂದ್ರೆ ಎರಡನೆಯ ಪದದ ಮೊದಲನೆಯ ಅಕ್ಷರ ಯಾವ ತರ ಇರುತ್ತೋ ಆ ತರನೇ ಹಿಂದಿನ ಅಕ್ಷರವನ್ನು ಬರಿಬೇಕು. ಅಂದ್ರೆ ಎರಡರ ಜಾಗದಲ್ಲಿ ಪರರೂಪವನ್ನೇ ಬರಿಬೇಕು, ಒಂದೇ ಅಕ್ಷರ ಬರಿಬೇಕು. ಹಿಂದಿನ ಪದದ ಕೊನೆಯ ಅಕ್ಷರ ಹೊರಟು ಹೋಗುತ್ತೆ ಅಂತ ಅರ್ಥ. ಅದೇ ಪರರೂಪ. ಯಾವಾಗ ಶಕಂಧು ಇತ್ಯಾದಿ ಪದಗಳಲ್ಲಿ ಇರುವ ಕೊನೆಯ ಟಿ ಮತ್ತೆ ಅದರ ಮುಂದೆ ಅಚ್ಚಿದ್ದಾಗ, ಅಚ್ ಅಂದ್ರೆ ಸ್ವರ ಇದ್ದಾಗ. ಶಕಂಧು ಅನ್ನೋ ಪದದಲ್ಲಿ ಯಾವ್ಯಾವ ಪದ ಇದೆ? ಜನರಲ್ ಆಗಿ ಹೇಳೋದಾದ್ರೆ ಶಕಂಧು, ಕರ್ಕಂಧು, ಮನೀಷಾ ಹೀಗೆಲ್ಲ ಶಬ್ದಗಳಿವೆ. ಇವಲ್ಲದೆ ಕೆಲವು ಕಡೆ ಪರರೂಪ ಸಂಧಿ ಬಂದಿದ್ರೆ, ಬೇರೆ ಸಂಧಿ ಬರದೆ, ಆ ಜಾಗದಲ್ಲೂ ಕೂಡ ಆ ಪದಗಳು ಈ ಶಕಂಧು ಗ್ರೂಪ್ಗೆ ಸೇರಿದವೆ ಅಂತ ನಾವು ಅನ್ಕೊಂಡ್ಬಿಡ್ಬೇಕು, ಪರಿಗಣಿಸಬೇಕು. ಇಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್. ಎಲ್ಲೋ ಪರರೂಪ ಮಾಡಿದ್ದಾರೆ, ಅಲ್ಲಿ ಗುಣ ಆಗ್ಬೇಕಾಗಿತ್ತು ಅಥವಾ ದೀರ್ಘ ಸಂಧಿ ಆಗ್ಬೇಕಾಗಿತ್ತು, ಆದ್ರೆ ಪರರೂಪ ಸಂಧಿಯನ್ನ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೋಣ. ಎಲ್ಲಾದ್ರೂ ಆ ರೀತಿ ಉದಾಹರಣೆಗಳು ಸಿಕ್ಕಿದ್ರೆ ನಾವು ಅವಾಗ ಏನ್ ಅನ್ಕೊಬೇಕು, ಇದು ಶಕಂಧು ಗ್ರೂಪಿಗೆ ಸೇರಿರೋ ಶಬ್ದ, ಹಾಗಾಗಿ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಶಕಂಧು ಗ್ರೂಪಿನಲ್ಲಿ ಎಷ್ಟು ಶಬ್ದಗಳಿವೆ ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಅದು ಜಾಸ್ತಿ ಪದಗಳು ರೂಢಿಯಲ್ಲಿ, ಪ್ರಾಕ್ಟೀಸ್ ನಲ್ಲಿ ಆ ರೀತಿ ಪರರೂಪವನ್ನ ಎಲ್ಲೆಲ್ಲಿ ಮಾಡಿರ್ತಾರೋ ಅಲ್ಲೆಲ್ಲಿ ಆ ಪದಗಳೆಲ್ಲ ಶಕಂಧು ಗ್ರೂಪಿಗೆ ಸೇರಿರೋದು ಅಂತ ನಾವು ಅನ್ಕೊಳ್ಬೇಕು. ಇದು ಪರರೂಪ ಸಂಧಿಯ ಇನ್ನೊಂದು ಸೂತ್ರ. ಪರರೂಪ ಸಂಧಿಯನ್ನ ಹೇಳುವಂತಹ ಸೂತ್ರ. ಬಿಟ್ವೀನ್ ದ ಲೆಟರ್ ಗ್ರೂಪ್ಸ್ ನೇಮ್ಡ್ ಟಿ and an H in the next word which belong to the group where the word Shakandhu is in the beginning, the Pararupa takes place. T ಅನ್ನುವ ಗ್ರೂಪ್ಗೆ ಸೇರಿರೋ ಅಕ್ಷರಗಳು ಶಕಂಧು ಗ್ರೂಪ್ ನಲ್ಲಿರುವ ಪದಗಳಲ್ಲಿದ್ರೆ, ಅದೇ ಹಿಂದಿನ ಕನ್ನಡದಲ್ಲಿ ಹೇಳಿರೋದು, ಈಗ ಅಲ್ಲಿ ಪರರೂಪ ಬರುತ್ತೆ. If we find some words other than Shakandhu, Karkandhu, Manisha where Pararupa takes place, instead of a regular sandhi, we should understand that word belongs to this group. ಶಕಂಧು ಗ್ರೂಪ್ಗೆ ಆ ಪದ ಸೇರಿದೆ. ದಟ್ ವರ್ಡ್ ಹ್ಯಾಸ್ ಕಮ್ ಇನ್ ದ ಗ್ರೂಪ್ ಆಫ್ ಶಕಂಧು ಅಂತ ನಾವು ಕನ್ಸಿಡರ್ ಮಾಡಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ವೇ. ಇದನ್ನ ಸ್ವಲ್ಪ ಮತ್ತೆ ಮತ್ತೆ ಕೇಳಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಒಂದು ಪದಗಳ ಸಮೂಹ ಇದೆ. ದೇರ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವೇರ್ ದ ಫಸ್ಟ್ ವರ್ಡ್ is ಶಕಂಧು. ಫಾರ್ ದೋಸ್ ವರ್ಡ್ಸ್ in the group of Shakandhu, whichever we get, Pararupa Sandhi takes place when there is T in the end of the first word and when it is followed by a Swara. Though there is a chance to make other Sandhi, we are not allowed to make
because that word belongs to Shakandhu group. In case in some place you find some word where a regular Swarasandhi has not happened and there Pararupa Sandhi has happened. If you find such examples in any of the literature or literary work in Sanskrita, then you have to understand that that word also belongs to Shakandhu group. So in Shakandhu group, only these many words are there. That way we can't say. So we have to remember this. Some of the examples. Shaka Andhuhu. ಶಕ ಅಂಧುಹು ಅನ್ನೋಲ್ಲಿ ಶಕ ಅನ್ನೋಲ್ಲಿ ಅ ಇದೆ, ಅಂಧು ಅನ್ನೋಲ್ಲೂ ಕೂಡ ಅ ಇದೆ ಶುರುನಲ್ಲಿ. ಹಾಗಾಗಿ ಇಲ್ಲಿ ದೀರ್ಘ ಸಂಧಿ ಆಗ್ಬೇಕಾಗಿತ್ತು. ಶಕ ಅಂಧು ಆ ತರ ಆಗೋ ಹಾಗಿಲ್ಲ. ಇದು ಶಕಂಧು ಗ್ರೂಪಿನ ಪದ ಆಗಿರೋದ್ರಿಂದ ಪರರೂಪ ಸಂಧಿ. ಪರರೂಪ ಅಂದ್ರೆ ಪರದಲ್ಲಿರೋ ವರ್ಣ, ಸೆಕೆಂಡ್ ವರ್ಡ್ ಬಿಗಿನಿಂಗ್ ಅಲ್ಲಿರೋ ವರ್ಣ ಅ, ಅದೇ ಎರಡೂ ಜಾಗದಲ್ಲಿ ಬರೆದಿದ್ದೀವಿ. ಹಾಗಾಗಿ ಶಕ್ಕು ಅಂದು ಶಕಂಧು ಅಂತ ಆಗಿದೆ. ಸಿಮಿಲರ್ಲಿ ಕರ್ಕ ಅಂಧುಹು ಕರ್ಕಂಧುಹು. ಮನೀಷಾ, ಈ ಪದ ಸ್ವಲ್ಪ ಫೇಮಸ್, ಎಲ್ಲ ಕಡೆ ಉಪಯೋಗಿಸ್ತೀವಿ ಇದನ್ನು. ಮನೀಷಾ. ಮನಸ್ ಈಶಾ, ಇಲ್ಲಿ ದೀರ್ಘ ಸಂಧಿ ಆಗಿಲ್ಲ. ಯಾಕೆಂದ್ರೆ ಮನಸ್ ಅನ್ನೋಲ್ಲಿ ಅಸ್ ಇದೆ ಕೊನೆಗೆ. ಅಸ್ ಅನ್ನೋದು ಟಿ, ಕೊನೆಯ ಸ್ವರ ಆ, ಕೊನೆಯ ವ್ಯಂಜನ ಸ. ಅಸ್ ಅನ್ನೋದು ಟಿ, ಟಿ ಮುಂದೆ ಇ ಇದೆ. ಹಾಗಾಗಿ ಈ ಅನ್ನೋ ಅಕ್ಷರನೇ ಅಸ್ ಅನ್ನೋ ಜಾಗದಲ್ಲೂ ಬಂದು, ಅಂದ್ರೆ ಅಸ್ ಮತ್ತೆ ಈ ಎರಡೂ ಜಾಗದಲ್ಲಿ ಈ ಬಂದು ಮನೀಷಾ ಆಗೋಯ್ತು, ಅಂದ್ರೆ ಅಸ್ ಹೊರಟೋಯ್ತು ಅಂತ ಅರ್ಥ. ಮಾರ್ತಂಡ, ಮಾರ್ತ ಅಂಡಹ, ಮಾರ್ತಂಡ, ಮಾರ್ತಾಂಡ ಅಂತಾರೆ, ತಪ್ಪದು. ಮಾರ್ತಂಡ ಸರಿಯಾದ. ಇಲ್ಲಿ ದೀರ್ಘ ಸಂಧಿ ಆಗಲ್ಲ. ದೀರ್ಘ ಸಂಧಿ ಮಾಡಿದ್ರೆ ತಪ್ಪು. ಮಾರ್ತಂಡ ಅಂತಾನೆ ಹೇಳ್ಬೇಕು. ಸೂರ್ಯನಿಗೆ ಇನ್ನೊಂದು ಹೆಸರು ಮಾರ್ತಂಡ, ನಾಟ್ ಮಾರ್ತಾಂಡ. ಮಾರ್ತಂಡ. ಇಲ್ಲೂ ಕೂಡ ಅದೇ ರೀತಿ ದೀರ್ಘ ಸಂಧಿ ಆಗಿಲ್ಲ, ಪರರೂಪ ಸಂಧಿ ಆಗಿದೆ ಅಂತ ಅರ್ಥ. ಇನ್ನೊಂದು ಪರರೂಪಕ್ಕೆ ಇನ್ನೊಂದು ಸೂತ್ರ, ಓಮಾಂಗೋಶ್ಚ. ಓಮಾಂಗೋಶ್ಚ. ಓಂ ಮತ್ತೆ ಆಂಗ್ ಉಪಸರ್ಗ ಇದ್ದರೆ, ಉಪಸರ್ಗಗಳಲ್ಲಿ ಆಂಗ್ ಅಂತ ಒಂದು ಉಪಸರ್ಗ ಇದೆ. ಓಂ ಗೊತ್ತು ನಮ್ಗೆ, ಓಂಕಾರ. ಅಕಾರದ ಮುಂದೆ, ಆ ವರ್ಣದ ಮುಂದೆ ಓಂ ಮತ್ತೆ ಆಂಗ್ ಉಪಸರ್ಗ ಬಂದ್ರೆ ಪರರೂಪ ಮಾಡಬೇಕು ಅನ್ನೋ ರೂಲ್. ವೆನ್ ದ ಲೆಟರ್ ಅ ಇಸ್ ಫಾಲೋಡ್ ಬೈ ಓಂ ಅಂಡ್ ಆಂಗ್, ಆಂಗ್ ಅನ್ನೋದು ಉಪಸರ್ಗ, ಪರರೂಪ ಸಂಧಿ ಹ್ಯಾಸ್ ಟು ಟೇಕ್ ಪ್ಲೇಸ್. ಶಿವಾಯ ಓಂ ನಮಃ ಅಂತ ಹೇಳಿದ್ರೆ, ಶಿವಾಯ ಅನ್ನೋಲ್ಲಿ ಆ ಇದೆ, ಆ ಮುಂದೆ ಓ ಬಂದಿದೆ. ಆ ಮುಂದೆ ಓ ಬಂದಿದೆ ಅಂತ ನಾವು ಇಲ್ಲಿ ಆ ಪ್ಲಸ್ ಓ ಅಂತ ಬೇರೆ ಸಂಧಿ ಮಾಡೋ ಹಾಗಿಲ್ಲ. ಓಂ ಅನ್ನೋ ಆ ವರ್ಣ ಆಗಿರೋದ್ರಿಂದ, ಓಂಕಾರ ಆಗಿರೋದ್ರಿಂದ ಪರರೂಪ. ಅಂದ್ರೆ ಶಿವಾಯ ಅನ್ನೋಲ್ಲಿರೋ ಆನು ಹೊರಟೋಗಿ ಅಲ್ಲೂ ಕೂಡ ಓಮ್ಮೆ ಕೂತ್ಕೊಳ್ತು, ಶಿವಾಯೋಂ ಆಯ್ತು. ಶಿವಾಯೋಂ ಪರರೂಪ. ಪರರೂಪದಲ್ಲೆಲ್ಲ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಆಗಿ ಮೊದಲನೇ ಪದದ ಕೊನೆಯ ಅಕ್ಷರ ಹೊರಟೋಗುತ್ತಷ್ಟೆ. ಎರಡನೇ ಪದದ ಮೊದಲನೇ ಅಕ್ಷರ ಅದೇ ಪರವರ್ಣ, ಪರರೂಪ ಅದೇ ಬಂದು ಕೂತ್ಕೊಳ್ಳುತ್ತಲ್ಲಿ. ಹಾಗಾಗಿ ಅದು ಪರರೂಪ ಅಂತ ಕರ್ಸ್ಕೊಳುತ್ತೆ. ಮೊದಲನೇ ಅಕ್ಷರ ಹೊರಟೋಯ್ತು, ಶಿವಾಯ ಅನ್ನೋಲ್ಲಿರೋ ಆ ಹೊರಟೋಯ್ತು, ಶಿವಾಯೋಂ ಅಂತಾನೆ ಯಕಾರ ಅದಕ್ಕೆ ಜಾಯ್ನ್ ಆಗಿ ಶಿವಾಯೋಂ ಆಗೋಯ್ತು. ಯು ಪ್ಲೇಸ್ ಓಂ ಯೋಂ. ಇನ್ನೊಂದು ಶಿವ ಏಹಿ ಶಿವೇಹಿ. ಶಿವೇಹಿ, ಇಲ್ಲೂ ಅಷ್ಟೇ ಶಿವ ಅನ್ನೋಲ್ಲಿ ಆ ಇದೆ, ಮುಂದೆ ಎ ಇದೆ. ಆ ಪ್ಲಸ್ ಎ ಐ ಅಂತ ವೃದ್ಧಿ ಸಂಧಿ ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ಎ ಹಿ ಅನ್ನೋಲ್ಲಿರೋ ಎ ಆಂಗ್ ಅನ್ನುವ ಉಪಸರ್ಗದ ಪರಿವರ್ತಿತ ರೂಪ, ಅಂದ್ರೆ ಚೇಂಜ್ಡ್ ಫಾರ್ಮ್. ಶಿವ ಏಹಿ ಅದು ಮೊದಲು ಆಂಗ್ ಅಂತ ಇತ್ತು, ಅಲ್ಲಿ ಆಂಗ್ ಅಂತ ಉಪಸರ್ಗ ಇತ್ತು. ಆಂಗ್ ಉಪಸರ್ಗ ಆ ಅಂತ ಇರುತ್ತೆ. ಆಂಗ್ ಅನ್ನೋ ಉಪಸರ್ಗದಲ್ಲಿ ನಕಾರ ಹೊರಟೋಗುತ್ತೆ, ಆ ಅಂತ ಉಳ್ಕೊಂಡಿರುತ್ತೆ. ಅಲ್ಲಿ ಇಹಿ ಅಂತ ಪದ ಬಂತು, ಆ ಮುಂದೆ ಈ ಬಂದು ಎ ಆಗಿ ಗುಣಸಂಧಿಯಾಗಿ ಏಹಿ ಆಗಿದೆ. ಹಾಗಾದಾಗ ಅದು ಆಂಗ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಏನ ಅಲ್ಲಿ ಆಂಗ್ ಅಂತ ಕಾಣಿಸ್ತಾ ಇಲ್ಲ, ಆ ಅಂತ ಕಾಣಿಸ್ತಾ ಇಲ್ಲ ನಮ್ಗೆ, ಆದ್ರೂನು ಅದನ್ನ ಆಂಗ್ ಅಂತ ಕನ್ಸಿಡರ್ ಮಾಡ್ಬೇಕು. ಯಾಕೆ ಅಂದ್ರೆ ಅದು ಒರಿಜಿನಲಿ ಆಂಗ್ ಆಗಿತ್ತು. ಅಲ್ಲಿ ಆ ಪ್ಲಸ್ ಇಹಿ ಅಂತ ಇತ್ತು ಮೊದಲು, ಶಿವ ಪ್ಲಸ್ ಆ ಪ್ಲಸ್ ಇಹಿ ಅಂತ ಇತ್ತು.
ಶಿವ ಪ್ಲಸ್ ಆ ಅನ್ನೋಲ್ಲಿ ಆ ಇದೆಯಲ್ಲ ಅದು ಆಂಗ್, ಮುಂದೆ ಇಹಿ ಅಂತ ಇತ್ತು. ಆಂಗ್ನ ಆ ಈ ಸೇರಿ ಎ ಆಯ್ತು, ಗುಣಸಂಧಿ ಆಗ್ಬಿಡ್ತು ಆಲ್ರೆಡಿ. ಅಲ್ಲಿ ಗುಣಸಂಧಿ ಆಯ್ತು, ಅಲ್ಲೇನ್ ಪರರೂಪ ಬರಲ್ಲ, ಯಾಕೆ ಅಂದ್ರೆ ಅಲ್ಲಿ ಯಾವ್ದು ರೂಲ್ಸ್ ಇಲ್ಲ. ಅಲ್ಲಿ ಗುಣ ಆದ್ಮೇಲೆ ಅದು ಎ ಆಯ್ತು. ಈಗ ಶಿವ ಅನ್ನೋ ಆ ಮುಂದೆ ಎ ಬಂದಿದೆ. ಆ ಎ ಇದೆಯಲ್ಲ ಅದು ಮೊದಲು ಆಂಗ್ನ ಒಂದು ಪಾರ್ಟ್ ಆಗಿತ್ತು, ಹಾಗಾಗಿ ಅಲ್ಲಿ ಆ ಇದೆ ಅಂತ ಕನ್ಸಿಡರ್ ಮಾಡ್ಬೇಕು. ಮೊದಲು ಹೇಗಿತ್ತೋ ಹಾಗಿದೆ ಅಂತ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿ ಇಲ್ಲಿ ಪರರೂಪ ಸಂಧಿಯನ್ನ ಮಾಡಬೇಕು. ಶಿವೇಹಿ ಅಂತ ಆಯ್ತು. ಅಂದ್ರೆ ಶಿವ ಅನ್ನೋಲ್ಲಿರೋ ಆ ಹೊರಟೋಗಿ ಎ ಅಲ್ಲಿ ಬಂದು ಕೂತ್ಕೊಳ್ತು. ಯಾವ ಸೂತ್ರ ಅದನ್ನ ಹೇಳುತ್ತೆ, ಎಲ್ಲಿ ಹೇಳಿದ್ದಾರೆ ಕನ್ಸಿಡರ್ ಮಾಡಬೇಕು ಅಂದ್ರೆ ಅಂತಾದಿವಚ್ಚ. ಇನ್ನೊಂದು ಸೂತ್ರ ಅಂತಾದಿವಚ್ಚ, ಅಂತಾದಿವತ್ ಪ್ಲಸ್ ಛ. ಅಂತ ಆದಿ, ಅಂತ ಅಂದ್ರೆ ಕೊನೆ, ಆದಿ ಅಂದ್ರೆ ಶುರು. ಹಿಂದಿನ ಮತ್ತು ಮುಂದಿನ ಸ್ಥಾನಗಳಲ್ಲಿ ಒಂದೇ ವರ್ಣದ ಆದೇಶವಾಗುವ ಸಂದರ್ಭದಲ್ಲಿ ಆ ಆದೇಶವು ಮೊದಲಿನ ಭಾಗದ ಅಂತ್ಯದಂತೆ ಮತ್ತು ಕೊನೆಯ ಭಾಗದ ಮೊದಲಿನಂತೆ ಬರುತ್ತದೆ. If an adesha comes in the place of both the letters, it comes as first part's ending letter or end and the beginning of the second part. ಇಲ್ಲಿ ಶಿವ ಆ ಇಹಿ ಅಂತ ಮೊದಲಿದ್ದಿತ್ತು, ಈಗಷ್ಟೇ ಹೇಳಿದೆ ನಾನು. ಶಿವ ಆ ಇಹಿ ಅಂತ ಇದ್ದಿದ್ದು, ಅಲ್ಲಿ ಶಿವ ಪ್ಲಸ್ ಆ ಅಂತ ಇದೆಯಲ್ಲ ಅದು ಆ ಅಂತ ಇದೆಯಲ್ಲ ಅದು ಆಂಗ್. ಆಂಗ್ ಇರೋದು ಆ ಪ್ಲಸ್ ಇ ಅಂತ, ಮುಂದೆ ಇಹಿ ಅನ್ನೋಲ್ಲಿ ಇ ಇದೆ, ಆ ಪ್ಲಸ್ ಇ ಸೇರಿ ಎ ಆಯ್ತು, ಶಿವ ಪ್ಲಸ್ ಎ ಹಿ ಅಂತ ಆಯ್ತು. ಆಮೇಲೆ ನಾವು ಪೂರ್ವ ರೂಪ ಮಾಡಿರೋದು. ಆದ್ರೆ ಪೂರ್ವ ರೂಪ ಮಾಡುವಾಗ ಆ ಪೂರ್ವ ರೂಪ ಪರರೂಪ, ಇಟ್ ಇಸ್ ಪರರೂಪ. ಪರರೂಪ ಆಮೇಲೆ ಮಾಡಿರೋದು. ಆ ಪರರೂಪ ಮಾಡ್ಬೇಕಾದ್ರೆ ನಾವ್ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು? ಮೊದಲು ಇತ್ತಲ್ಲ ಹಿಂದಿನ ಮತ್ತು ಮುಂದಿನ ಸ್ಥಾನಗಳಲ್ಲಿ ಅಂತ ಆದಿ, ಕೊನೆಯ ಮತ್ತೆ ಆದಿ ಅಂದ್ರೆ ನೆಕ್ಸ್ಟ್ ಪದದ ಬಿಗಿನಿಂಗ್ ಅಲ್ಲಿತ್ತಲ್ಲ ಅದು ಮೊದಲು ಇತ್ತಲ್ಲ ಆದೇಶ, ಅದರ ಕೊನೆಯ ಭಾಗದಾಗೆ ಇರಬೇಕು. ಅಂದ್ರೆ ಆಂಗ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಇಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಆಸ್ ಆಂಗ್. ಮೊದಲಿನ ಭಾಗದ ಅಂತ್ಯದಂತೆ. ಮೊದಲಿನ ಭಾಗ ಅಂದ್ರೆ ಶಿವ ಅಂತ ಇದೆ, ಅದರ ಅಂತ್ಯ ಅಂದ್ರೆ ಆಂಗ್ ಆ ಇದೆ. ಎರಡನೇ ಭಾಗ ಅಂತ ಬಂದ್ರೂ ಅಲ್ಲಿ ಆಂಗ್ ಇದೆ. ಸೊ ಹಾಗಾಗಿ ಆ ಪ್ಲಸ್ ಈ ಎ ಆಗಿದ್ರು ಕೂಡ ನಾವು ಅಲ್ಲಿ ಮೊದಲು ಆಂಗ್ ಇತ್ತಲ್ಲ ಅದೇ ಇದೆ ಅಂತ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ಆದೇಶವನ್ನ ಮಾಡಬೇಕು. ಹಾಗಾಗಿ ಪರರೂಪ ಬಂತು. ಆ ಪ್ಲಸ್ ಈ ಎ ಇತ್ತಲ್ಲ ಅದೇ ಬಂದು ಶಿವ ಏಹಿ ಶಿವೇಹಿ ಅಂತ ಆಯ್ತು. ಇದು ಅಂತಾದಿವಚ್ಚ ಅನ್ನೋ ಸೂತ್ರದಿಂದ ನಡೆದಿರೋ ಕೆಲಸ. ಈ ರೀತಿ ಪರರೂಪ ಸಂಧಿಯ ವಿವಿಧ ರೂಲ್ಗಳನ್ನ, ನಿಯಮಗಳನ್ನ ಹೇಳಿದ್ದಾರೆ. ನಾವು ಮಧ್ಯಮ ವ್ಯಾಯೋಗ ಅಭ್ಯಾಸ ಮಾಡ್ತಾ ಇದ್ವಿ. ಮಧ್ಯಮ ವ್ಯಾಯೋಗದಲ್ಲಿ ಸೂತ್ರಧಾರ ಮೊದಲು ಬಂದು ಪ್ರಾರ್ಥನೆ ಮಾಡಿ ನಂತರ ನಾಟಕವನ್ನ ಆರಂಭಿಸ್ತಾನೆ. ಆಗ ಹಿಂದೆ ನೇಪಥ್ಯದಲ್ಲಿ ಅಂದ್ರೆ ಇನ್ ದ ಬ್ಯಾಕ್ ಸ್ಟೇಜ್ ಅವನಿಗೆ ಕೆಲವು ಮಾತುಗಳು ಕೇಳಿಸ್ತವೆ. ಅದೇನು? ನೇಪಥ್ಯ ಅಂದ್ರೆ ಬ್ಯಾಕ್ ಸ್ಟೇಜ್ ಅಂತ, ತೆರೆಯ ಹಿಂದೆ, ಕರ್ಟೈನ್ಗಿಂತ ಹಿಂದೆ. ಈಗ ನಾಟಕದಲ್ಲಿ ಒಂದು ಮಧ್ಯ ಕರ್ಟೈನ್ ಇರುತ್ತೆ, ಅದ್ರ ಹಿಂದೆ ಬ್ಯಾಕ್ ಸ್ಟೇಜ್ ಅಂತ ಕರಿತೀವಿ, ಅಲ್ಲಿರ್ತಾರೆ. ಸೊ ಅಲ್ಲಿ ಶಬ್ದ ಕೇಳುತ್ತೆ, ಮಾತಾಡೋದು ಕೇಳಿಸ್ತಾರೆ. ಭೋಸ್ತಾತ ಕಾನು ಖಲ್ವೇಶ, ಕೋನು ಖಲ್ವೇಶ, ಕಾಲ ಅದು ಕೋನು ಖಲ್ವೇಶ. ಭೋಸ್ತಾತ ಅಂದ್ರೆ ಅಪ್ಪ, ಇವನು ಯಾರೋ ಮಾತಾಡ್ತಾ ಇದ್ದಾರೆ. ಅಪ್ಪ ಮಕ್ಕಳು ಇದ್ದಾರೆ ಅಲ್ಲಿ, ಅವ್ರು ಮಾತಾಡ್ತಾ ಇದ್ದಾರೆ. ಅಪ್ಪ ಇದು ಯಾರು ಅಂತ ಮಗ ಅಪ್ಪನ್ ಕೇಳ್ತಾ ಇದ್ದಾರೆ. ಭೋಸ್ತಾತ, ಭೋಹೋ ಅಂದ್ರೆ ಅಡ್ರೆಸ್ ಮಾಡೋದು, ತಾತ ಅಂದ್ರೆ ಅಪ್ಪ ಅಂತ. ತಾತ ಅಂದ್ರೆ ಅಜ್ಜ ಅಲ್ಲ, ತಾತ ಅಂದ್ರೆ ಅಪ್ಪ ಸಂಸ್ಕೃತದಲ್ಲಿ. ದೊಡ್ಡವ್ರಿಗೆಲ್ಲ ಹೇಳ್ತಾರೆ, ಚಿಕ್ಕವ್ರಿಗೂ ಹೇಳ್ತಾರೆ, ಹತ್ರದವ್ರಿಗೆ ತಾತ ಅಂತ ಸಂಬೋಧನೆ ಮಾಡ್ತೀವಿ. ಇಲ್ಲಿ ಅಪ್ಪ ಅಂತ ಅರ್ಥ. ಕೋನು ಖಲ್ವೇಶ, ಇದು ಯಾರು? ಕೋ ಅದು, ಓ ಕಾಣಿಸ್ತಾ ಇಲ್ಲ.
ಕೋನು ಖಲ್ವೇಶಃ, ಇದು ಯಾರು? ಆವಾಗ ಸೂತ್ರಧಾರ ಸ್ಟೇಜ್ ಮೇಲೆ ಇದ್ನಲ್ಲ, ಅವನಿಗೆ ಹಿಂದ್ಗಡೆ ಈ ತರ ಮಾತಾಡಿದ್ ಕೇಳಿಸ್ತು. ಭವತು ವಿಜ್ಞಾತಂ, ಭವತು ಸರಿ, ವಿಜ್ಞಾತಂ ಗೊತ್ತಾಯ್ತು ನಂಗೆ, ಐ ಅಂಡರ್ಸ್ಟುಡ್ ಹೂ ಇಸ್ ದಿಸ್. ಸಮನ್ ಇಸ್ ಆಸ್ಕಿಂಗ್ ಹಿಸ್ ಫಾದರ್, ಫಾದರ್ ಹೂ ಇಸ್ ದಿಸ್ ಅಂತ ಯಾರನ್ನೋ ತೋರ್ಸ್ಕೊಂಡು ಕೇಳ್ತಾ ಇದ್ದಾನೆ. ಯಾರು ಅಂತ ನಂಗೆ ಗೊತ್ತಾಯ್ತು. ಭೋ ಶಬ್ದೋಚ್ಚಾರಣದಸ್ಯ ಬ್ರಾಹ್ಮಣೋಯಂನ ಸಂಶಯ. ಇದು ಯಾವುದೋ ಬ್ರಾಹ್ಮಣ. ಭೋ ಶಬ್ದೋಚ್ಚಾರಣ, ಭೋ ಅಂತ ಕರೆದಿರೋದ್ರಿಂದ, ಭೋ ಶಬ್ದವನ್ನ ಹೇಳಿರೋದ್ರಿಂದ ಸಂಶಯವೇ ಇಲ್ಲ ಇಲ್ಲಿ, ಇದು ಯಾವುದೋ ಬ್ರಾಹ್ಮಣ. ತ್ರಾಯತೆ ನಿರ್ವಿಶಂಕೇನ ಕೇನಚಿತ್ ಪಾಪತೇಜಸಃ. ಭೋ ಶಬ್ದವನ್ನ ಹೇಳಿರೋದ್ರಿಂದ ಇದು ಯಾರೋ ಬ್ರಾಹ್ಮಣ, ಸಂಶಯ ಇಲ್ಲದೆ, ವಿತೌಟ್ ಎನಿ ಡೌಟ್, ಯಾವುದೋ ಬ್ರಾಹ್ಮಣನನ್ನ ಯಾರೋ ಪಾಪ ಬುದ್ಧಿಯು ಪೀಡಿಸುತ್ತಿದ್ದಾನೆ. ಪಾಪಚೇತಸ ಅಂದ್ರೆ ಪಾಪ ಬುದ್ಧಿ, ಪಾಪ ಅಂದ್ರೆ ಸಿನ್ಫುಲ್ ಮೈಂಡ್. ದ ಒನ್ ಹೂ ಹ್ಯಾಸ್ is troubling a brahmana. I understood that some brahmana is in trouble. Who is troubling that brahmana? Probably some evil minded fellow. ಮತ್ತೆ ಪುನರ್ ನೇಪಥ್ಯೆ, once again in the backstage, ಭೋಸ್ತಾತ ಕೋನು ಖಲ್ವೇಶಃ. ಮತ್ತೆ ಕೇಳ್ತಾ ಇದ್ದಾನೆ, ಅಪ್ಪ ಇವನು ಯಾರು? ಆಗ ಸೂತ್ರಧಾರ ಸೇಸ್, ಸೂತ್ರಧಾರ ಅಂದ್ರೆ ಸ್ಟೇಜ್ ಮ್ಯಾನೇಜರ್, ಡೈರೆಕ್ಟರ್ ತರ. ಅವನ್ ಸ್ಟೇಜ್ ಮೇಲೆ ಇದ್ದಾನೆ, ಇಂಟ್ರೊಡಕ್ಷನ್ ಕೊಡೋದಕ್ಕೆ ಬಂದಿದ್ದಾನೆ. ಅವನು ಹೇಳ್ತಾನೆ, ಓ ಸರಿ, ಅರ್ಥ ಆಯ್ತು. ಅಂತ ದೃಢಂ ವಿಜ್ಞಾತಂ, ಓ ಸರಿಯಾಗಿ ಅರ್ಥ ಆಯ್ತು. ಓಹ್ ಅಂಡರ್ಸ್ಟುಡ್. ಏಷ ಖಲು ಪಾಂಡವ ಮಧ್ಯಮಾತ್ಮಜೋ ಹಿಡಿಂಬಾರಣಿ ಸಂಭೂತೋ ರಾಕ್ಷಸಾಗ್ನಿರ್ ಕೃತವೈರಂ ಅಕೃತವೈರಂ, ರಾಕ್ಷಸಾಗ್ನಿರ್ ಅಕೃತವೈರಂ ಬ್ರಾಹ್ಮಣ ಜನಂ ವಿತ್ರಾಸಯತಿ. ಹಿಡಿಂಬಾರಣಿ ಸಂಭೂತೋ ರಾಕ್ಷಸಾಗ್ನಿರ್ ಅಕೃತವೈರಂ ಬ್ರಾಹ್ಮಣ ಜನಂ ವಿತ್ರಾಸಯತಿ. ಓ ಇದು ಅರ್ಥ ಆಯ್ತು. ಪಾಂಡವ ಮಧ್ಯಮ, ಪಾಂಡವರದಲ್ಲಿ ಮಧ್ಯಮನಾದ ಭೀಮ, ಅವನ ಆತ್ಮಜ ಅಂದ್ರೆ ಮಗ. ಹಿಡಿಂಬಾರಣಿ ಸಂಭೂತ, ಹಿಡಿಂಬೆ ಎನ್ನುವ ಅರಣಿಯಲ್ಲಿ ಬೆಂಕಿಯಂತೆ ಹುಟ್ಟಿದವನು. ರಾಕ್ಷಸಾಗ್ನಿ ಅಕೃತ ವೈರಂ, ರಾಕ್ಷಸಾಗ್ನಿ. ಅರಣಿ ಅಂದ್ರೆ ಹೋಮ ಹವನಗಳನ್ನು ಮಾಡಬೇಕಾದ್ರೆ ಬೆಂಕಿಯನ್ನ ಬರ್ಸೋದಕ್ಕೆ ಮ್ಯಾಚ್ ಬಾಕ್ಸು, ಏನದು ಲೈಟರು, ಅದು ಇದು ಉಪಯೋಗಿಸ್ತಾರೆ. ಇವಾಗ ಅವೆಲ್ಲ ಮಾಡೋ ಹಾಗಿಲ್ಲ. ಅರಣಿ ಅಂತ ಇರುತ್ತೆ, ಮರದಲ್ಲಿ ಮಾಡಿರ್ತಾರೆ ಅದನ್ನ. ಆ ಅರಣಿಗೆ ಇನ್ನೊಂದು ಮರದ ತುಂಡನ್ನ ಉಜ್ಜಿ ಬೆಂಕಿ ಬರ್ಸ್ಬೇಕು. ಹುಲ್ಲು ಅದು ಇದು ಹತ್ರ ಇಟ್ಬಿಟ್ಟು ಉಜ್ಬೇಕು, ಜೋರಾಗಿ ರಬ್ ಮಾಡ್ಬೇಕು. ಅದೇ ಬೇಕು, ಅದನ್ನಿಟ್ಕೊಂಡೇ ಹೋಮ ಮಾಡೋದಕ್ಕೆ ಪ್ರತಿ ದಿವಸ ಅಗ್ನಿಹೋತ್ರ ಅಂತ ಮಾಡ್ತಿದ್ರು. ಪ್ರತಿ ದಿವಸ ಮನೇಲಿ ಹೋಮ ಮಾಡ್ತಾ ಇದ್ರು. ಅವಾಗ್ಲೂ ಕೂಡ ಅರಣ್ಯನ್ನ ಇಟ್ಕೊಂಡೆ ಅವರು ಬೆಂಕಿಯನ್ನ ಉತ್ಪತ್ತಿ ಮಾಡಿ, ಬೆಂಕಿಯನ್ನ ಉರಿಸಿ ಹೋಮವನ್ನ ಮಾಡ್ತಿದ್ರು. ಹಾಗೆಲ್ಲ ಮ್ಯಾಚ್ ಬಾಕ್ಸ್ ರೈಟರ್ ಎಲ್ಲ ಇರ್ಲಿಲ್ಲ. ಸೊ ಇರ್ಲಿಲ್ಲ ಅಂತಾನೋ ಅಥವಾ ಅದೇ ಪದ್ಧತಿ ಆಗಿತ್ತು ಆಗಿನ ಕಾಲದಲ್ಲಿ ಅರಣಿ. ಸೊ ಹಾಗಾಗಿ ಅರಣಿಯಲ್ಲಿ ಬೆಂಕಿ ಹುಟ್ಟತ್ತಲ್ಲ, ಇಲ್ಲಿ ಹಿಡಿಂಬೆ ಅನ್ನೋಳೆ ಒಂದು ಅರಣಿ, ಘಟೋತ್ಕಚ ಬೆಂಕಿ ಅಂತ ಕಂಪ್ಯಾರಿಸನ್ ಮಾಡಿದ್ದಾರೆ. ಅಂದ್ರೆ ಇದು ಮೆಟಾಫರ್, ಇಲ್ಲಿ ರೂಪಕಾಲಂಕಾರ. ಹಿಡಿಂಬೆ ಎನ್ನುವ ಅರಣಿಯಲ್ಲಿ ಬೆಂಕಿಯ ಹಾಗೆ ಹುಟ್ಟಿದ ರಾಕ್ಷಸ ಯಾರು? ಘಟೋತ್ಕಚ, ಭೀಮನ ಮಗ. ಭೀಮ ಮತ್ತೆ ಹಿಡಿಂಬೆ ಗಂಡ ಹೆಂಡತಿ, ಎಲ್ಲರಿಗೂ ಗೊತ್ತು. ಸೊ ಭೀಮ ಮತ್ತೆ ಹಿಡಿಂಬೆಯ ಮಗನಾದ ಘಟೋತ್ಕಚ ಬ್ರಾಹ್ಮಣರನ್ನ ಪೀಡಿಸ್ತಾ ಇದ್ದಾನೆ. ಅಕೃತ ವೈರಂ ಬ್ರಾಹ್ಮಣ ಜನಂ. ಯಾವ ರೀತಿ ಬ್ರಾಹ್ಮಣರು ಅಂದ್ರೆ ಯಾರ ಜೊತೆಗೂ ವೈರ ಮಾಡದೇ ಇರೋರು, ಅಂದ್ರೆ ವೈರತ್ವವಿಲ್ಲದೆ ಇರೋರು, ಎನಿಮಿಟಿ ಇಲ್ಲದೆ ಇರೋರು, ಅಂತಹ ಬ್ರಾಹ್ಮಣರನ್ನ ಪೀಡಿಸ್ತಾ ಇದ್ದಾನೆ. ಈಸ್ ಟ್ರಬ್ಲಿಂಗ್ ಸಮ್ ರಾಕ್ಷಸ ಅಂತ ಮೊದಲು ಹೇಳ್ದ, ಈಗ ಗೊತ್ತಾಯ್ತು ಘಟೋತ್ಕಚ ಅಂತ. ಪಾಂಡವ ಮಧ್ಯಮ ಅಂತ ಭೀಮ್ನಿಗೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ,
ಯುಧಿಷ್ಠಿರ, ಭೀಮ, ಅರ್ಜುನ ಇವ್ರು 3 ಜನ ಕುಂತಿಯ ಮಕ್ಕಳು. ನಕುಲ, ಸಹದೇವ, ಮಾದ್ರಿಯ ಮಕ್ಕಳು. ಈ 3 ಜನರನ್ನ ಕನ್ಸಿಡರ್ ಮಾಡಿದ್ರೆ ಈ 3 ಜನರಲ್ಲಿ ಮಧ್ಯದವನು ಭೀಮ ಆಗಿರೋದ್ರಿಂದ ಅವನಿಗೆ ಮಧ್ಯಮ ಪಾಂಡವ ಅಂತಾನು ಕರೀತಾರೆ. 5 ಜನನ್ ಕನ್ಸಿಡರ್ ಮಾಡಿದ್ರೆ ಆ ಅರ್ಜುನ ಮಧ್ಯಮ ಪಾಂಡವ ಆಗ್ತಾನೆ. ಸೊ ಇಲ್ಲಿ 3 ಜನನ್ ಕನ್ಸಿಡರ್ ಮಾಡ್ಕೊಂಡು ಭೀಮನಿಗೆ ಮಧ್ಯಮ ಪಾಂಡವ ಅಂತ ಇಲ್ಲಿ ಭಾಸಕವಿ ಕರೆದಿದ್ದಾನೆ. ಸೊ ಪಾಂಡವನ ಆ ಮಧ್ಯಮ ಪಾಂಡವನಾದ ಭೀಮನ ಮಗ ಘಟೋತ್ಕಚ ಬ್ರಾಹ್ಮಣರನ್ನ ಪೀಡಿಸ್ತಾ ಇದ್ದಾನೆ. ಬಹು ಕಷ್ಟಂ ಅತ್ರ ಹಿ, ತುಂಬಾ ಕೇಳಿದ್ರೆ ದುಃಖಕರವಾಗಿದೆ, ಇದು ಕಷ್ಟ, ಇದು ತುಂಬಾ ದುಃಖಕರವಾಗಿದೆ, ಕೇಳಿ ಏನಾಗಿದೆ ಇಲ್ಲಿ. ಅತ್ರ ಹಿ, ಇಲ್ಲಿ ಭ್ರಾಂತೈ ಸುತೈ ಪರಿವೃತಸ್ತರುಣೈ ಸದಾರೈ ಸಂತ್ರಸ್ತ ವತ್ಸಕ ಇವ ಆಕುಲತಾಮುಪೈತಿ. ಬ್ರಾಹ್ಮಣನಿಗೆ ಏನಾಗಿದೆ ಅಂದ್ರೆ ತುಂಬಾ ದುಃಖ ಅನುಭವಿಸ್ತಾ ಇದ್ದಾನೆ. ದುಃಖವನ್ನ ಯಾವ ರೀತಿ? ಕರು ಮತ್ತು ಹಸುವಿನ ಜೊತೆ ಹುಲಿಯಿಂದ ಅಟ್ಟಿಸಲ್ಪಟ್ಟ ಎತ್ತಿನಂತೆ. ಒಂದು ಎತ್ತಿದೆ, ಅದ್ರ ಜೊತೆಗೊಂದು ಕರು ಇದೆ, ಹಸುನು ಇದೆ. ಅದ್ರ ಹೆಂಡತಿ ಹಸು ಮತ್ತೆ ಕರು ಇದೆ ಅಂತ ಒಂದು ಎತ್ತು. ಅದನ್ನ ಹುಲಿ ಅಟ್ಸ್ಕೊಂಡ್ ಬಂದ್ರೆ ಏನ್ ಮಾಡುತ್ತೆ? ತುಂಬಾ ಭಯ ಪಡುತ್ತೆ. ಅದು ಬದುಕಬೇಕು, ಅದ್ರ ಹೆಂಡತಿನೂ ಬದುಕಿಸ್ಬೇಕು, ಕರುಗಳನ್ನು ಬದುಕಿಸ್ಬೇಕು. ಆ ರೀತಿ ಭ್ರಾಂತೈಹಿ, ಓಡ್ತಾ ಇರೋ ಸುತೈಹಿ ಮಕ್ಕಳು, ಪರಿವೃತ ತರುಣೈಹಿ ಚಿಕ್ಕ ಚಿಕ್ಕ ಮಕ್ಕಳು, ಸದಾರೈಹಿ ವಿತ್ ಇಟ್ಸ್ ವೈಫ್. ಆ ರೀತಿ ಇಲ್ಲಿ ಬ್ರಾಹ್ಮಣನು ಅಷ್ಟೇ, ಎಲ್ಲರೂ ಡಿಸ್ಟರ್ಬ್ ಆಗಿದ್ದಾರೆ. ಮಕ್ಕಳು ಮತ್ತೆ ಹೆಂಡತಿ, ಅವನು, ಎಲ್ಲರೂ ಭಯಭೀತರಾಗಿದ್ದಾರೆ. ಸರೌಂಡೆಡ್ ಬೈ ಹಿಸ್ ಫ್ಯಾಮಿಲಿ. ಸಚ ಬ್ರಾಹ್ಮಣ ಸಂತ್ರಸ್ತ ವತ್ಸಕ ಇವ ಆಕುಲತಾಂ ಉಪೈತಿ. ಸಂತ್ರಸ್ತ ವತ್ಸಕ ಅಂದ್ರೆ ಒಂದು ಹಸು, ಎತ್ತು ತನ್ನ ಹಸು ಮತ್ತೆ ಕರುಗಳ ಜೊತೆಗೆ ಹೋಗ್ಬೇಕಾದ್ರೆ ಹುಲಿ ಆಡ್ಸ್ಕೊಂಡ್ ಬಂದ್ರೆ ಹೇಗೆ ಭಯಭೀತವಾಗುತ್ತೋ ಹಾಗೆ ಆಕುಲತಾಂ ಉಪೈತಿ, ಇಸ್ ಸ್ಕೇರ್ಡ್ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಇದನ್ನ ಹೇಳ್ತಾ ಇರೋ ಸೂತ್ರಧಾರ ಅಂದ್ರೆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟ. ಮಧ್ಯಮ ವ್ಯಾಯೋಗ ನಾಟಕ ಪ್ರಾರಂಭ ಆಗ್ತಾ ಇದೆ. ಇದರಲ್ಲಿ ಮೊದಲನೇ ಸೀನ್ ಏನು ಅಂದ್ರೆ ಘಟೋತ್ಕಚ ಬ್ರಾಹ್ಮಣರನ್ನ ಅಡ್ಡಗಟ್ಟಿ ನಿಂತಿದ್ದಾನೆ. ಬ್ರಾಹ್ಮಣರು ಹೆದರುತ್ತಾ ಇದ್ದಾರೆ. ಹೆಂಡತಿ ಮತ್ತೆ ಮಕ್ಕಳ ಜೊತೆಗೆ ಇರುವಂತಹ ಒಬ್ಬ ಬ್ರಾಹ್ಮಣ, ಅವನ ಫ್ಯಾಮಿಲಿ ಎದುರು ಘಟೋತ್ಕಚ, ರಾಕ್ಷಸ. ಅವನು ಭೀಮನ್ ಮಗ ಆಗಿದ್ರು ರಾಕ್ಷಸ ತಾನೆ. ಅವನನ್ನು ನೋಡಿ ಭಯಭೀತರಾಗಿದ್ದ ಅನ್ನೋ ಒಂದು ಕ್ಲೂನ ಅಥವಾ ಇನ್ಫಾರ್ಮೇಶನ್ ಅನ್ನ ಆಡಿಯನ್ಸ್ಗೆ ಕೊಟ್ಟು ನಿಷ್ಕ್ರಾಂತಾಹ, ಎಲ್ಲ ಅಲ್ಲಿದ್ದ ಪಾತ್ರಗಳೆಲ್ಲ ಹೊರಟೋಗ್ತಾರೆ. ನಿಷ್ಕ್ರಾಂತಾಹ. ಇದನ್ನ ಸ್ಥಾಪನಾ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ದ ಪ್ಲೇ ಅಂತ ಕರೀತಾರೆ. ಇದು ಮಧ್ಯಮ ವ್ಯಾಯೋಗ ನಾಟಕದ ಇಂಟ್ರೊಡಕ್ಷನ್. ಇದಾದ್ಮೇಲೆ ನಾಟಕ ಪ್ರಾರಂಭ ಆಗುತ್ತೆ.